Hi dears, welcome back. Welcome to Suji's Lifestyle. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನೋದು ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋ ನೋಡಿ ನನಗೆ ಸಾಕಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರಿ. ಯಾವುದೋ ಒಂದು ನೆಗೆಟಿವ್ ಕಮೆಂಟ್ಗೋಸ್ಕರ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ನಾವೆಲ್ಲ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀವಿ, ನೀವೇನು ಮಾಡ್ತೀರಾ ಅಂತ ಅನ್ನೋದು ನಿಮ್ಗೆ ಗೊತ್ತಿದೆಯಲ್ವ. ನಿಮ್ಮ ಕೆಲಸ ನೀವು ಮುಂದುವರಿಸಿ ಅಂತೆಲ್ಲ ಎಷ್ಟು ಜನ ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಮಾಡಿದ್ರಿ. ಖಂಡಿತ ನನಗೆ ಗೊತ್ತು, ನನ್ನಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನನಗೆ ಸುಮಾರು 99% ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ. ಒಂದು ಕಮೆಂಟ್ ಅಥವಾ ಒಂದು ಇಮೇಲಿಂದ ನನಗೆ ಯಾಕಷ್ಟು ಹರ್ಟ್ ಆಯಿತು ಅಂತಂದರೆ, ನಮಗೆ ಗೊತ್ತಿರೋವಂಥವ್ರೆ ಕೆಲವರು ಯಾರೋ ನಮ್ಮ ಹತ್ರದಲ್ಲಿ ಇದ್ಕೊಂಡೆ ನಮಗೆ ದ್ರೋಹ ಏನು ಹೇಳ್ತಾರೆ ಅಸೂಯೆ ಪಡೆಯುವಂಥದ್ದು ಅಥವಾ ಹೊಟ್ಟೆ ಕಿಚ್ಚು ಅಂತ ಹೇಳ್ಬೋದು. ಅಂಥದ್ದನ್ನು ಸಹಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದ ಶೋ ಮಸ್ಟ್ ಗೋ ಆನ್ ಅಂತನೋ ಹಾಗೆ ಅಂದ್ಕೊಳ್ಳೋರು ಅಂದ್ಕೊಳ್ಳಿ, ಬೈಕೊಳ್ಳಿ ಅಂತ ಅನ್ನೋ ರೀತಿ ನಾನು ಕೂಡ ಇವಾಗ ಮುಂದುವರಿತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ತುಂಬ ಜನ ನನಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಸೊ ಇವತ್ತಿನ ದಿನ ಬೆಳಗ್ಗೆನೇ ಬೇಗ ಕೆಲಸ ಮುಗಿಸ್ಕೊಂಡು ಇವತ್ತು ಸಂಡಿಗೆ ಹಾಕೋಣ ಅಂತ ಹೇಳಿ ಆಂಟಿ ಬರೋ ಅಷ್ಟೊತ್ತಿಗೆ ಸುಮಾರು 8 ಗಂಟೆ ಅಷ್ಟರಲ್ಲಿ ಆಂಟಿ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಗಂಜಿ ರೆಡಿ ಮಾಡೋಣ ಅಂತ ಹೇಳಿ ರಾತ್ರಿನೇ ಸಬ್ಬಕ್ಕಿ ಎಲ್ಲ ನೆನೆಸಿಟ್ಟಿದೆ. ಸೊ ಅವ್ರು ಬರೋಷ್ಟರಲ್ಲಿ ಗಂಜಿ ರೆಡಿ ಮಾಡಬೇಕು. ಹಾಗೆ ರಾತ್ರಿ ಡಿಶ್ ವಾಶರಲ್ಲಿ ಹಾಕಿರೋ ಪಾತ್ರೆಗಳನ್ನೆಲ್ಲ ಮತ್ತೆ ರೀಅರೇಂಜ್ ಮಾಡಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾನೇ ಗಂಜಿಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಯಾರಿಗೆಲ್ಲ ಬೇಸಿಗೆ ಬೇಗ ಮುಗಿಲಿ ಅಂತ ಅನಿಸ್ತಿರುತ್ತೆ ಖಂಡಿತ ಕಮೆಂಟ್ ಮಾಡಿ. ಪ್ರತಿ ವರ್ಷ ಬೇಸಿಗೆ ಬಂದಾಗ ಒಂಥರ ಖುಷಿ ಆಗುತ್ತೆ, ಸ್ವಲ್ಪ ಬ್ರೇಕ್ ಸಿಗುತ್ತೆ, ಹಾಲಿಡೇಸ್ ಬರುತ್ತೆ, ಮಕ್ಳಿಗೂ ತುಂಬ ಖುಷಿ. ಎಲ್ಲೋ ಹೊರಗಡೆ ಹೋಗ್ತೀವಿ ಅಥವಾ ಅಜ್ಜಿ ಮನೆಗೆ ಹೋಗ್ತೀವಿ, ಟ್ರಿಪ್ ಹೋಗ್ತೀವಿ ಅಂತ. ಬಟ್ ಈ ವರ್ಷದ ಬೇಸಿಗೆ ಎಲ್ಲರಿಗೂ ಒಂಥರ ಇರಿಟೇಟ್ ಮಾಡ್ತಾಯಿದೆ. ಯಾವಾಗ ಬೇಸಿಗೆ ಮುಗಿಯುತ್ತೆ, ಯಾವಾಗ ಮಳೆ ಬರುತ್ತೆ ಅಂತ ಎಲ್ಲರೂ ಆಕಾಶ ನೋಡ್ತಾ ಕಾಯ್ತಾ ಇದ್ದೀವಿ. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಶೆಕೆ, ಒಂಥರ ಮೈಯೆಲ್ಲ ಅಂಟು, ಸ್ನಾನ ಮಾಡಿದ್ರೂ ಕೂಡ ಮಾಡೇ ಇಲ್ವೇನೋ ಅಂತ ಅನ್ನೋ ರೀತಿಯಲ್ಲಿ. ಬೆಳಗ್ಗೆ ಒಂದು ಸತಿ ಸ್ನಾನ ಮಾಡಿದ್ರೆ ಮತ್ತು ಸಂಜೆವರೆಗೂ ಬರೀ ಬೆವರಲ್ಲೇ ಸ್ನಾನ ಆಗ್ತಾನೆ ಇರುತ್ತೆ. ಸೊ ಎಷ್ಟು ನೀರು ಕುಡಿಬೇಕು ಅನಿಸುತ್ತೆ, ಊಟ ಸೇರಲ್ಲ, ಬರೀ ನೀರೇ ಕುಡಿತಾ ಇರೋಣ ಅಂತ ಅನಿಸುತ್ತೆ. 3 kg ಅಷ್ಟು ಸಬ್ಬಕ್ಕಿ ನೆನೆಸಿಟ್ಟಿದ್ದೀನಿ. ಇಲ್ಲಿ ಎರಡು ರೀತಿ ಇವತ್ತು ನಾವು ಸಬ್ಬಕ್ಕಿ ಸಂಡಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಅಕ್ಕಿ ಹಿಟ್ಟನ್ನು ಬೆರೆಸಿ, ಇನ್ನೊಂದು ಬರೀ ಸಬ್ಬಕ್ಕಿಯಿಂದ. ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ನನ್ನ ಕುಕಿಂಗ್ ಚಾನಲಲ್ಲಿ ಇದೆ, ಸಣ್ಣ ಕ್ವಾಂಟಿಟಿನಲ್ಲಿ ಹೇಗೆ ಮಾಡ್ಕೋಬೇಕು ಅಂತ. ಇದು ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ. ಸುಮಾರು ಜನ ಸೇಲ್ಗೂ ಕೂಡ ಕೇಳ್ತಾ ಇದ್ರು. ರಾತ್ರಿನೇ ತೊಳೆದು ಚೆನ್ನಾಗಿ ಅದನ್ನು ನೀರು ಹಾಕಿ ನೆನೆಸಿ ಇಟ್ಟಿದ್ದೆ. ಚೆನ್ನಾಗಿದು ಕಾಳು ಥರ ಆಗಿದೆ ನೋಡಿ. ಹಿಂಗಾಗಬೇಕು, ಚೆನ್ನಾಗಿ ನೆಂದರೆ ಚೆನ್ನಾಗಿ ಗಂಜಿ ಚೆನ್ನಾಗಿ ಬರುತ್ತೆ. ಏನಮ್ಮ ಆಯಿತು ಕೊಡ್ತೀನಿ ನೀರು. ಅವನ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಫಸ್ಟ್ ಅವ್ನು ಹೋಗ್ತಾ ಇದ್ದಾನೆ. ಅವನಿಗೆ ಹಾಲು ಹಾಕಿ, ಹಾಲಿನ್ನು ಇವಾಗ ತರಿಸಿದ್ದೀನಿ. ಹಾಲು ಕಾಯಿಸ್ಬೇಕು, ಕಾಫಿ ಮಾಡಬೇಕು, ಹಾಗೆ ತಿಂಡಿ ಮಾಡಬೇಕು. ಬಿಸಿಲಾಗೋದಕ್ಕೆ ಮುಂಚೆನೇ ಗಂಜಿ ಪ್ರಿಪೇರ್ ಮಾಡೋಣ ಅಂತ ಸಬ್ಬಕ್ಕಿ ಸಂಡಿಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಬ್ಬಕ್ಕಿ ಸಂಡಿಗೆ ನಾನು ಈಗಾಗಲೇ ನಮ್ಮ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ ಹೇಗೆ ಮಾಡ್ಕೋಬೋದು ಅಂತ. ಸೊ ಖಂಡಿತ ಆ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ. ಒಂದು ಸೈಡಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋತಾನೆ, ನಾನು ಈ ಕಡೆ ಸಬ್ಬಕ್ಕಿ ಸಂಡಿಗೆಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಸಬ್ಬಕ್ಕಿ ರಾತ್ರಿನೇ ನೆನೆಸಿ ನಂತರ ಬೆಳಗ್ಗೆ ಒಂದು ಸತಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಗಂಜಿ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿನ ರುಬ್ಬಿ ಹಾಕಿ ನಂತರ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡ ನಂತರ ನಾವು ಸ್ಪೂನಲ್ಲಿ ಬಟ್ಟೆ ಮೇಲ್ಗಡೆ ಸಂಡಿಗೆ ಥರ ಹಾಕ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಗಂಜಿ ರೆಡಿ ಮಾಡಿ ಆಂಟಿಗೆ ಕೊಟ್ಟು ಕಳಿಸ್ಬಿಟ್ಟು ಆಂಟಿ ಮೇಲ್ಗಡೆ ಹಾಕೋ ಅಷ್ಟರಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟೆಲ್ಲ ಕೊಟ್ಟು ಕಳಿಸಿದ ನಂತರ ನಾನು ಇಲ್ಲಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸಿಂಪಲಾಗಿ ಉಪ್ಪಿಟ್ಟಾಗಿತ್ತು. ಇದು ಮಧ್ಯಾಹ್ನದ ಅಡುಗೆಗೆ ಸೋರೆಕಾಯಿ ಬಳಸ್ಕೊಂಡು ಒಂದು ಗ್ರೇವಿ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಪ್ರತಿದಿನ ನೀವು ತೊಗೊಳೋದ್ರಿಂದ ಡಯಾಬಿಟಿಸ್ ಇರೋರು ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು. ಇದನ್ನು ಜ್ಯೂಸ್ ರೀತಿಯಲ್ಲಿ ಮಾಡ್ಕೊಂಡು ಕುಡಿಬೋದು, ಪಲ್ಯಗಳ ಥರ ತೊಗೋಬೋದು, ಅಥವಾ ಈ ಥರ ಗ್ರೇವಿನಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇದ್ರ ಒಳಗಡೆ ಇರೋವಂಥ ತಿರುಳನ್ನ ತೆಗೆದುಬಿಟ್ಟಿದ್ದೀನಿ. ಎಳೆಯದಾಗಿರೋಂಥ ಸೋರೆಕಾಯಿ ಆದರೆ ತಿರುಳು ಕೂಡ ತೆಗೆಯುವಂಥ ಅವಶ್ಯಕತೆ ಇಲ್ಲ. ನೀವು ಹೀಗೇ ಕಟ್ ಮಾಡಿ ಹಾಕಿ ಗ್ರೇವಿ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ಉಪಯೋಗಿಸ್ಕೊಂಡು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡೋವಂಥ ಒಂದು ಸೋರೆಕಾಯಿ ಗ್ರೇವಿ ರೆಸಿಪಿ. ಸೊ ಅರ್ಧ ಸೋರೆಕಾಯಿನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಫುಲ್ ಹಾಕೋಬೋದು. ನಾನು ಇಲ್ಲಿ 1 ಟೈಮ್ಗೆ ಆಗೋಷ್ಟು ಮಾತ್ರ ಮಾಡ್ತಿರೋದ್ರಿಂದ ಅರ್ಧ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಈರುಳ್ಳಿ, 2 ಟೊಮೆಟೊ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಫಸ್ಟ್ ಕುಕ್ಕರಲ್ಲಿ ಅನ್ನ ಬೇಯಿಸೋದಕ್ಕೆ ಇಟ್ಟಿದ್ದೆ. ಇದು ಸ್ವಲ್ಪ ರೆಡ್ ರೈಸ್ ಅಂತ ಏನು ಹೇಳ್ತಾರೆ, ರಾಜಮುಡಿ ರೈಸ್ ಅಂತಾರೆ. ಆ ರೈಸನ್ನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ ನಂತರ ಅದೇ ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೋಸ್ಕರ ಒಂದು 2 ಸ್ಪೂನಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕಿ ಅದು ಸ್ವಲ್ಪ ಅರೋಮ ಬಂದ ನಂತರ ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಈರುಳ್ಳಿ ಹುರ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಟೊಮೆಟೊ ಹಾಕಿ ಮತ್ತು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬೇಡ. ಸೊ ಇವತ್ತು ದಾಲ್ ಪ್ರೀಮಿಕ್ಸ್ನ ಉಪಯೋಗಿಸ್ಕೊಂಡು ಈ ಸಾಂಬಾರು ಮಾಡ್ತಾಯಿದ್ದೀನಿ. ಕೆಲವು ಸತಿ ನಾವು ಬೇಳೆನೇ ಬೇಯಿಸ್ಕೊಳ್ದೆ ಈ ದಾಲ್ ಪ್ರೀಮಿಕ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಸಾಂಬಾರು ಮಾಡ್ಕೋಬೋದು ಅಂತ ಅದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಬರೋಣ.
ಟೊಮೆಟೊ ಸ್ವಲ್ಪ ಮೆತ್ತಗಾಗ್ತಿದೆ ಅಂತ ಅನ್ನುವಾಗಲೇ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಟೊಮೆಟೊ ಇದೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾವು ಇದಕ್ಕೆ ಸೋರೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೋರೆಕಾಯಿ ಒಂದನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಬರೀ ಸೋರೆಕಾಯಿಂದನೂ ಕೂಡ ಈ ಸಾಂಬಾರು ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಬೇಕಿದ್ರೆ ಆಲೂಗಡ್ಡೆ ಮತ್ತು ಬೇರೆ ಏನಾದ್ರು ತರಕಾರಿಗಳನ್ನ ಕೂಡ ಮಿಕ್ಸ್ ಮಾಡ್ಕೊಂಡು ಈ ಸಾಂಬಾರು ಮಾಡ್ಕೋಬೋದು. ಬಟ್ ಈ ಸೋರೆಕಾಯಿ ಒಂದ್ರದ್ದೇ ಆ ರುಚಿ ಚೆನ್ನಾಗಿರುತ್ತೆ. ಸೋರೆಕಾಯಿ ಹಾಕಿ 1-2 ನಿಮಿಷ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು ಆಗಲೇ ಹೇಳ್ದಂಗೆ ದಾಲ್ ಪ್ರೀ ಮಿಕ್ಸನ್ನ ಯಾವಾಗ ನಾವು ಬೇಳೆ ಬೇಯಿಸಿಲ್ಲ, ಬೇಳೆನೇ ಇಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ 1-2 ಸ್ಪೂನಷ್ಟು ಈ ಪ್ರೀ ಮಿಕ್ಸ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಬೇಳೆ ಹಾಕಿ ಮಾಡಿದಾಗ ಸಾಂಬಾರು ಹೇಗಿರುತ್ತೋ ಅದೇ ರುಚಿ ಇರುತ್ತೆ. ನಾನು ಈ ದಾಲ್ ಪ್ರೀ ಮಿಕ್ಸ್ಗೆ 3 ರೀತಿ ಬೇಳೆಗಳು ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪುಡಿ, ಒಗ್ಗರಣೆ ಎಲ್ಲನೂ ಹಾಕಿದ್ದೀನಿ. ಇದಕ್ಕೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಉಪ್ಪು ಕೂಡ ಹಾಕಿದ್ದೀನಿ. ನೀರು ಹಾಕಿ ಕುದಿಸ್ಕೊಂಡ್ರೆ 2 ನಿಮಿಷದಲ್ಲಿ ನಿಮಗೆ ಈ ದಾಲ್ ರೆಡಿ ಆಗುತ್ತೆ. ಇದನ್ನು ನಾನು 6 ತಿಂಗಳಿಗೆ ಮುಂಚೆ ಪ್ರಿಯ ಬಂದಿದ್ದಾಗ ಅವಳಿಗೆ ಪ್ಯಾಕ್ ಮಾಡೋದಕ್ಕೆ ಅಂತ ಮಾಡಿದಂಥ ಒಂದು ದಾಲ್ ಪ್ರೀ ಮಿಕ್ಸ್. ಆ ಟೈಮಲ್ಲಿ ನಾನು ನಿಮಗೆ ವೀಡಿಯೋ ಶೂಟ್ ಕೂಡ ಮಾಡಿ ತೋರಿಸಿದ್ದೆ ಇದನ್ನು ಹೇಗೆ ಮಾಡಿದ್ದೀನಿ ಅಂತ. ಅವತ್ತಿಂದ ನಾನು ಇವಾಗಲೂ ಕೂಡ ಉಪಯೋಗಿಸ್ತಾ ಇದ್ದೀನಿ. ಹೊರಗಡೆನೇ ಇಟ್ಕೊಂಡಿದ್ದೀನಿ, ಫ್ರಿಡ್ಜಲ್ಲಿ ಕೂಡ ಇಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಅದರಲ್ಲಿ ಟೇಸ್ಟ್ ಕೂಡ ಹಾಳಾಗಿಲ್ಲ, ಹುಳು ಬಿದ್ದಿಲ್ಲ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಬೇಳೆಗಳನ್ನೆಲ್ಲ ಹಾಕಿ ಉಪ್ಪು, ಖಾರ ಮತ್ತು ಹುಳಿ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿರೋದ್ರಿಂದ 2 ಸ್ಪೂನಷ್ಟು ಹಾಕ್ಕೊಂಡು ನೀರು ಹಾಕಿ ಕುದಿಸ್ಕೊಂಡ್ರೆ ನಿಮಗೆ 2 ನಿಮಿಷದಲ್ಲಿ ದಾಲ್ ಕೂಡ ರೆಡಿ ಆಗುತ್ತೆ. ಅಥವಾ ಯಾವಾಗ ಬೇಳೆ ಬೇಯಿಸಿಲ್ಲ ಅಂತ ಅನ್ಸುತ್ತಲ್ಲ ಆವಾಗ ನೀವು ಸಾಂಬಾರ್ಗೆ ಡೈರೆಕ್ಟಾಗಿ ಇದನ್ನು 1-2 ಸ್ಪೂನ್ ಹಾಕ್ಕೊಳ್ಳೋದ್ರಿಂದ ಬೇಳೆ ಹಾಕಿ ಮಾಡಿದಾಗ ಸಾಂಬಾರು ಹೇಗಿರುತ್ತಲ್ಲ ಅದೇ ರೀತಿ ಇರುತ್ತೆ. ಸೊ ದಾಲ್ ಪ್ರೀಮಿಕ್ಸ್ ಹೇಗೆ ಮಾಡ್ಕೋಬೋದು ಅಂತ ಖಂಡಿತ ನಾನು ಮತ್ತೆ ನಿಮಗೆ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಜನಕ್ಕೆ ಟೈಮ್ ಸೇವ್ ಆಗೋವಂಥ ಒಂದು ರೆಸಿಪಿ. ಪ್ರಿಯಿಂಗು ಕೂಡ ಇವಾಗ ಕೆಲಸಕ್ಕೆ ಹೋಗುವಂಥ ಟೈಮಲ್ಲಿ 2 ನಿಮಿಷದಲ್ಲಿ ಆ ಥರದ್ದು ಒಂದು ದಾಲ್ ಆಗಲಿ ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಿದೆ. ಸೊ ತುಂಬ ಜನಕ್ಕೆ ಆ ವಿಡಿಯೋ ಕೂಡ ಇಷ್ಟ ಆಗಿತ್ತು. ಪ್ರಿಯಿಂಗ್ಗೆ ಪ್ಯಾಕಿಂಗ್ ಮಾಡಿದಂಥ ವಿಡಿಯೋ ಎಷ್ಟೋ ಜನ ಸಿಕ್ಕಿದಾಗೆಲ್ಲ ಕೇಳ್ತಾರೆ, ನೀವು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರಿ ಅಂತ ಹೇಳಿ. ಸೊ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಮಕ್ಕಳಿಗೆ ಮಾಡಿ ಕಳಿಸಿದಾಗ. ಅಥವಾ ವರ್ಕಿಂಗ್ ಹೋಗೋರ್ಗೂ ಕೂಡ, ಅಂದರೆ ಕೆಲ್ಸಕ್ಕೆ ಹೋಗೋರ್ಗೂ ಕೂಡ ಈ ಥರದೊಂದು ಪ್ರೀಮಿಕ್ಸ್ ಪೌಡರ್ ಇಟ್ಕೊಂಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ನೀವು ಗೆಸ್ ಮಾಡ್ತಿರ್ಬೋದು, ನನ್ನ ಬಿಸ್ನೆಸ್ಸಲ್ಲಿ ಇದನ್ನು ಕೂಡ ಮುಂದೆ ಇನ್ಕ್ಲೂಡ್ ಮಾಡ್ಕೋತೀನಿ. ಯಾರು ವರ್ಕಿಂಗ್ ಇರೋರಾಗಲಿ ಅಥವಾ ಅಬ್ರಾಡ್ಗೆ ಹೋಗೋವಂಥವ್ರಿಗೆ ಈ ಥರ ಪ್ರೀಮಿಕ್ಸ್ ಪೌಡರ್ನ ನೀವು ಕಳಿಸ್ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸುಮಾರು 2-2.5 ಸ್ಪೂನಷ್ಟು ದಾಲ್ ಪ್ರೀಮಿಕ್ಸ್ ಹಾಕಿದ್ದೀನಿ. ಹಾಗೆ ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊತಾ ಇದ್ದಂಗೆ ನಮಗೆ ಇದು ಗಟ್ಟಿ ಗೊತ್ತಾಗುತ್ತೆ. ಎಷ್ಟು ಥಿಕ್ನೆಸ್ ಇದೆ ಅಂತ ನೋಡಿಕೊಂಡು ನಾವು ನೀರು ಹಾಕಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ದಾಲ್ ಪ್ರೀಮಿಕ್ಸ್ ಹಾಕಿರುವಂಥ ಸೋರೆಕಾಯಿಂದ ಮಾಡಿರುವಂಥ ಸಾಂಬಾರು ನಿಮಗೆ ರೆಡಿ ಆಗುತ್ತೆ. 1 ವಿಸಿಲಲ್ಲಿ ಸೋರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಮೀನ್ವೈಲ್ ನಾನು ಚಪಾತಿ ಕೂಡ ರೆಡಿ ಮಾಡ್ತಿದ್ದೀನಿ. ಇದು ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ನಾನು ಈ ಅಡುಗೆಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನೀಗ ಚಪಾತಿ ಲಟ್ಟಿಸ್ತಿರೋಂಥ ಈ ಸ್ಟೀಲ್ ಬೋರ್ಡ್ ಬಗ್ಗೆ ಸುಮಾರು ಜನ ಲಿಂಕ್ ಕೇಳ್ತಾಯಿದ್ರು. ನಾನು ಇದನ್ನು ಅಮೆಝಾನಿಂದ ತರಿಸಿದ್ದು. ಈ ರೀತಿ ಚಪಾತಿ ಲಟ್ಟಿಸ್ಲಿಕ್ಕೆ, ಪೂರಿ ಲಟ್ಸೋದಕ್ಕೆ ಅಥವಾ ಜೋಳದ ರೊಟ್ಟಿ ತಟ್ಟೋದಕ್ಕೆ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಪ್ಲ್ಯಾಟ್ಫಾರ್ಮ್ ಮೇಲೆ ಕಂಫರ್ಟಬಲಾಗಿ ಇಟ್ಕೊಂಡು ಆ ಕಡೆ ಈ ಕಡೆ ಜರಗಲ್ಲ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರೋದನ್ನೇ ನಾನು ತರಿಸಿದ್ದೆ. ಇದನ್ನು ಯೂಶ್ವಲಿ ತರಕಾರಿ ಕಟ್ ಮಾಡಲಿಕ್ಕೆ ಅಂತಲೇ ಯೂಸ್ ಮಾಡ್ತಾರೆ. ನಾನು ಇದ್ರ ಮೇಲೆ ಹೆಚ್ಚಾಗಿ ಚಪಾತಿ ಮಾಡೋದಕ್ಕೆ ಉಪಯೋಗಿಸ್ತೀನಿ. ಸ್ಟೀಲ್ ಆಗಿರೋದ್ರಿಂದ ತರಕಾರಿ ಕಟ್ ಮಾಡುವಾಗ ಒಂದು ಸ್ಕ್ರ್ಯಾಚಸ್ ಕಾಣಿಸುತ್ತೆ. ಹಾಗಾಗಿ ನಾನು ಅದರ ಮೇಲೆ ತರಕಾರಿ ಕಟ್ ಮಾಡಲಿಕ್ಕೆ ಹೋಗಲ್ಲ, ಬರೀ ಲಟ್ಸೋದಕ್ಕೆ ಮಾತ್ರ ಉಪಯೋಗಿಸ್ಕೋತೀನಿ. ಸೊ ಸ್ಟೀಲ್ ಚಾಪಿಂಗ್ ಬೋರ್ಡ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಸ್ವಲ್ಪ ದೊಡ್ಡ ಸೈಜ್ ತರಿಸಿದ್ರಿಂದ ಇದ್ರದ್ದು ಬೆಲೆ ಹೇಳಬೇಕಂದ್ರೆ ನಾನು ತೊಗೊಂಡಾಗ 2,500 ರೂಪಾಯಿನ ಕೊಟ್ಟಿದ್ದೆ. ಈಗ ಹುಡುಕ್ಬಿಟ್ಟು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಬೋದು. ಸೂಕ ರೋಟಿ ಥರ ಮಾಡ್ತಿದ್ದೀನಿ. ಇದಕ್ಕೆ ಎಣ್ಣೆನೇ ಹಾಕ್ತೆ ಡ್ರೈ ಚಪಾತಿ ಮಾಡ್ತಾಯಿದ್ದೀನಿ. ಹೀಗೆ ಹೆಂಚ ಮೇಲೇ ಫುಲ್ಕ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಸ್ವಲ್ಪ ಮಂದಕ್ಕೆ ಲಟ್ಸ್ಕೊಂಡ್ರೆ ಪೂರಿ ಥರ ಉಬ್ಬಿ ಬರುತ್ತೆ. ಸ್ವಲ್ಪ ಪ್ರೆಸ್ ಮಾಡ್ತಾನೆ ಬೇಯಿಸ್ಕೋಬೇಕು. ಸರ್ವ್ ಮಾಡುವಂಥ ಟೈಮಲ್ಲಿ ನಾವು ಇದಕ್ಕೆ ತುಪ್ಪ ಹಚ್ಚಿ ಸರ್ವ್ ಮಾಡ್ಬೋದು. ಸೊ ಎಣ್ಣೆನೇ ಬಳಸದೆ ಚಪಾತಿ ಮಾಡ್ಕೋಬೇಕು ಅಂದರೆ ಈ ಥರ ನೀವು ಮಾಡ್ಬೋದು. ನೋಡಿ, ರುಚಿಯಾಗಿರೋಂಥ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ದಾಲ್ ಪ್ರೀಮಿಕ್ಸ್ ಹಾಕಿರೋದ್ರಿಂದ ಆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಗಟ್ಟಿ ಇದೆ. ಸೊ ಅನ್ನಕ್ಕೆ ಚಪಾತಿಗೂ ಎರಡಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು. ಸರ್ವ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಅನಂತರ ಬಿಸಿ ರೈಸ್ ಮತ್ತು ಚಪಾತಿ ಜೊತೆಗೆ ನಾವು ಈ ಸಾಂಬಾರನ್ನ ಸರ್ವ್ ಮಾಡ್ಬೋದು. ಮಧ್ಯಾಹ್ನದ ಊಟ ಆಗಿರೋದ್ರಿಂದ ಸ್ವಲ್ಪ ಮೊಸರು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ.
ಇವತ್ತು ಹರ್ಷಿತ್ ಸ್ಕೂಲಿಗೆ ಬಂದಿದ್ದೀವಿ ಔಟ್ ಮಾಡೋಕ್ಕೆ. ಹರ್ಷ ಫುಲ್ ಖುಷಿ ಆಗ್ಬಿಟ್ಟಿದೆ, ಎಷ್ಟೊಂದು ವರ್ಷ ಆದ್ಮೇಲೆ ಬಂದಿದ್ದೀವಿ ಅಂತ. ಇದು ಹರ್ಷಿತ್ ಸ್ಕೂಲ್. ಪಪ್ಪ ಯಾಕೆ ಅಲ್ಲಿ ನಿಂತ್ಕೊಂಡಿದ್ದಾರೆ? ರೂಮ್ ನಂಬರ್ 2 ಇಲ್ಲಿ. ಚಿನಿ ಹೆಂಗನ್ಸಿದೆ ಸ್ಕೂಲ್ ಇಷ್ಟು ವರ್ಷ ಆದ್ಮೇಲೆ? ICSC ಸ್ಕೂಲ್. ಇವತ್ತು ಇದು ಹರ್ಷಿತ್ ಸ್ಕೂಲಿಗೆ ಬಂದಿದ್ದೀವಿ. SJR ICSC ಸ್ಕೂಲ್ ಹರ್ಷಿತ್ ಓದ್ತಾ ಇದ್ದು. ಆ ಪೋಲ್ಗೆ ಜ್ಞಾಪಕ ಇದೆಯಾ ಅಶೋಕ್? ಆ ಪೋಲ್ಗೂ ನನಗೂ ಒಳ್ಳೆ ಕನೆಕ್ಷನ್ಸ್ ಇದೆ. ನೀವು ನೋಡಿದ್ರೆ ಮಾತ್ರ ಅಲ್ಲ, ಇದೊಂದು ಮಾರ್ಕ್ ಇದೆ ಅಂತ ಆ ಪೋಲೇ ಕೊಟ್ಟಿರೋದು ಮಾರ್ಕ್. ಅಲ್ಲೊಂದು ಪೋಲ್ ಕಾಣಿಸ್ದಿಲ್ಲ, ಅಲ್ಲಿ ಹೋಗಿ ಸರಿಯಾಗಿ ಹೊಡ್ಕೊಂಡಿದ್ದೆ. ಅರ್ಜಿತ್ ಹೊಡ್ಕೊಂಡಿದೆ ಅಂದರೆ 2 ಇಂಚ್ ಓಪನ್ ಆಗ್ಬಿಟ್ಟಿತ್ತು. ಕಣ್ಣೆ ಹೋಯ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅವತ್ತು ಓಪನ್ ಆಗ್ಬಿಟ್ಟಿತ್ತು. ಹಾಸ್ಪಿಟಲ್ ಇಬ್ಬರಿಗೂ ಹೇಳ್ತಾ ನಮಗೂ ಒಂದ್ಸರಿ ಹಾಸ್ಪಿಟಲ್ ಬೇಕು ಅದು ಬೇರೆ. ಅದು ಇದು ಹರ್ಷಿತ್ ಸ್ಕೂಲ್, ಓದಿದ ಸ್ಕೂಲ್. ಸ್ವಾಮಿ ಮೆಮೋರೀಸ್ ಸ್ಕೂಲ್ 10th ವರೆಗೂ ಮೆಮೊರಿ ಇತ್ತು. ಇದು ಏನು ಹೇಳೋ ಗೊತ್ತಿಲ್ಲ, ಬಟ್ ಅದೇನು ಆಕ್ಟಿವಿಟಿ ಅಂತ ಅಂತ ನಮ್ಮ ಕೈ ಮೆಮೊರಿ ಕ್ಲೀನ್ ಮಾಡ್ತಿದ್ರು. ಹೋಗ್ಲಿ ಬಿಡಿ, ನಿಮ್ಮ ಸ್ಕೂಲ್ ಚೆನ್ನಾಗಿರ್ಲಿ ಅಂತ, ಕ್ಲೀನ್ ಆಗಿರ್ಲಿ ಅಂತ ಮಾಡ್ಸತ್ರ. ಓಕೆ, ತುಂಬ ದಿನದ ನಂತರ ಮೆಮೊರಿ ಎಲ್ಲ ಅಷ್ಟಿಗೆ ನೋಡ್ಬೇಕಾಯ್ತು. ವೋಟ್ ಮಾಡಿದ್ದಾಯ್ತು. ನಮ್ಮ ಮತ ಯಾರಿಗೆ? ಬಿಜೆಪಿಗೆ. ವೋಟ್ ಮಾಡಿದ್ದಕ್ಕೆ ಲೇಟಾಗಿ ಹೋಗಿದ್ದು ಅದಕ್ಕೆ ಅಂತಂದ್ರೆ ಜನ ಕಡಿಮೆ ಇರ್ತಾರೆ. ಬೆಳಗ್ಗೆ ಹೋದ್ರೂ ಜನ ಕಮ್ಮಿ. ಬೆಳಗ್ಗೆ ಎಲ್ಲ ಔಟ್ ಮಾಡ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವಾಗ ಬೆಳಗ್ಗೆ ಎಲ್ಲ ಜಾಸ್ತಿ ಜನ ಬರ್ತಾರೆ ಅಂತ ಹೋಗಕ್ಕಾಗಿಲ್ಲ. ಇವಾಗ ಸ್ವಲ್ಪ ಜನ ಕಮ್ಮಿ ಇದೆ. ಸ್ವಲ್ಪ ಈ ಕಡೆ ರೂಮ್ ಜನ ನೋಡಿ ಹೆಂಗ್ ಲೈನ್ ನಿಂತಿತ್ತು. ನಾವಾಗಿದ್ರು ಯಾರು ಇರ್ಲಿಲ್ಲ. ವೋಟ್ ಮಿಸ್ ಆಗೋಯ್ತು. ಈ ಸರಿ ಆಮ್ ಆದ್ಮಿ ಪಾರ್ಟಿಗೆ ಹಾಕಿಲ್ಲ. ಏನ್ ಗೊತ್ತರ್ಸು ದೊಡ್ಡ ಬೆಲೆ ಬೇಜಾರು ಮಾಡ್ಕೊಂಡ್ಬಿಡ ತಿಳ್ಕೊ. ಒಂದ್ ಯಾವ್ದೋ ಫಿಲಮ್ ಅಲ್ಲಿ ಬರೋದಂತ ರೂಲ್ಸ್ ಮಾಡ್ಬಿಡ್ತಾರೆ. ಯಾರು ಓಟ್ ಹಾಕಲ್ಲ, ವಿರೋಧ ಪಕ್ಷರು ಹಾಕಲ್ಲ, ಪಕ್ಷರು ಹಾಕಲ್ಲ, ಕೆಳಕ್ಕೂ ಹಾಕಲ್ಲ, ಇದು ಹಾಕಲ್ಲ. ಯಾರೋ ಒಬ್ಬ ತಾತ ಇರ್ತಾನೆ, ಒಬ್ಬನೇ ಒಬ್ಬ ತಾತ ಬಿಟ್ಟು ಒಂದು ಓಟ್ ಹಾಕ್ಬಿಡ್ತಾನೆ, ಅವನೇ ವಿನ್ನು. ಒಂದು ಓಟ್ಗೂ ಬೆಲೆ ಇದೆ, ಒಂದು ಓಟ್ಗೂ ಬೆಲೆ ಇದೆ. ಅದಕ್ಕೆ ನನಗೆ ಒಂದು ಓಟ್ಗೂ ಬೆಲೆ ಇದೆ. ಅವ್ನು ಮಲ್ಕೊಂಡಿದ್ದಾಗ ಹಂಗೆ ಎಬ್ಬಿಸ್ಬಿಟ್ಟು ಹಿಂಗೆ ಕುಡ್ಸಿದ್ರೆ ಸಿಟ್ಟ. ಪಲ್ಟಿ ಹೊಡ್ಕೊಂಡು ಸಿಟ್ಟು ನೀರಿಸ್ಕೊತಾ ಬರೋದು ಕೋಪ. ನಿನಗೆ ಪರಿಚಯ ಆಗ್ತಿಲ್ವಲ್ಲ, ಅದಕ್ಕೆ ಮ್ಯಾಟಿಗೆ ಪರಿಚಯ. ಆಯ್ತು ಆಯ್ತು, ಇನ್ನೂ ಆಡೇ ಇಲ್ಲ, ಆಗಬೇಕು ಎದ್ಬಿಡ್ತಾನೆ. ಈಗ ಮಾಡ್ಬಿಡ ಮಾಡ್ಬಿಡ, ಏನೋ ಆಡೇ ಇಲ್ಲ. ಎಷ್ಟಿದೆ, ಎಷ್ಟು ಕೋಪ ಇದಕ್ಕೆ. ನೋಡಿಲಿ, ಬೆಳಗ್ಗೆ ನಿಮ್ಮೆದು ಕೋಪ, ಇವಾಗ ನಿಮ್ಮೆದು ಕೋಪ ಮಾಡ್ಕೊಂಡೆಮ್ಮ. ತರಲೆ ಮಾಡ್ತೇನೆ, ಸ್ಕ್ರೀನ್ ರೂಮಲ್ಲಿ ಹೋಗಿ ಮಲ್ಕೋತ. ನಾನು ಏನಾರು ಮಾಡೋಣ, ಏನಾರು ಮಾಡೋಣ, ಏನು ನೋಡಿದ್ರಿ ಅವ್ನು ಮಲ್ಗಕ್ ಬಿಟ್ಟಿಲ್ಲಲ್ಲ, ಸ್ಕ್ರೀನ್ ರೂಮಲ್ಲಿ ಆರಾಮ ಮಲ್ಗಿರ್ತಾನೆ. ಇಲ್ಲ You sugar this? You sugar. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ?